ದುರ್ಜನನೆಡೆಗೆ ಓಡುವುದೆಂದು ಅಗಣಿತಾಯುಧವ ಸಾಧಗೆ ತುಂಬಿದ ಮಹತ್ತರವಾದಂತಹ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳು ಉಂಟಾಗುವುದು ಸಹಜ. ಸಂಕೀರ್ಣವಾದಂತಹ ಸ್ಥಿತಿಯಲ್ಲಿ ಉಂಟು ಕೌರವ ಪಾಂಡವರೊಳಗಿನ ಒಂದು ವ್ಯಾಜ. ಅದಕ್ಕೊಂದು ಸರಿಯಾದಂತಹ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಯಾವ ದಾರಿ ಸರಿ, ಇದರ ಬಗ್ಗೆ ಬಹಳ ವಿಮರ್ಶೆಯಾಗಿ ಹೋಯಿತು ಈ ಉಪಪ್ಲಾವ್ಯದಲ್ಲಿ. ಧರ್ಮಜ ಸ್ವಭಾವಜನ್ಯವಾದಂತಹ ನಿರುಮೆಯಿಂದಲೇ ನನ್ನ ಮುಂಭಾಗದಲ್ಲಿ ಸಂಧಾನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟ. ಆದರೂ ಮೊದಲಿಗೆ ಪಾಂಡವರೆಲ್ಲರೂ ಸಮ್ಮತಿಸಿದರು. ಆಮೇಲೆ ಭೀಮ ಸಂಧಾನದ ಕಾರ್ಯ ಮುರಿದು ಹೋಗಲಿ ಅನ್ನುವಂತಹ ನಿರ್ಣಯವನ್ನು ಪ್ರಕಟಿಸಿದ ಕಾಲಕ್ಕೆ ಎಲ್ಲ ಗಜಿಬಿಜಿ ಉಂಟಾಗಿ ಹೋಯಿತು ಒಂದು ಕ್ಷಣಕ್ಕೆ. ಏನು ನಿರ್ಣಯ? ಯಥಾರ್ಥವಾಗಿ ಸುಯೋಧನಲ್ಲಿ ನಾನು ಎಸಗಬೇಕಾದಂತಹ ಕೃತಿ ಯಾವುದು? ಸಂಧಾನವೋ ಸಂಗ್ರಾಮವೋ? ಮಾನನಿಧಿಯಾದಂತಹ ನೀನು ಸರಿಯಾಗಿ ಆಲೋಚಿಸಿ ನಮಗೊಂದು ಉತ್ತರವನ್ನು ಕೊಡಬೇಕು ಅನ್ನೋ ಹಾಗೆ ಧರ್ಮರಾಜನನ್ನು ನಿರ್ಬಂಧಿಸಿದ ಕಾಲಕ್ಕೆ ಒಂದು ನಿರ್ಣಯವನ್ನು ಅವ ಘೋಷಿಸಿದ. ವರ ಸಂಧಿ ಲೇಸೆಂದು ತೋರ್ಪುದಿಂದಿನಲ್ಲಿ ಸಂಧಾನವೇ ಒಳ್ಳೆಯದು ಅಂತ ನನಗೆ ಕಾಣುತ್ತದೆ. ಎಷ್ಟಕ್ಕೂ ಸುಯೋಧನ ಒಡಂಬಡದೆ ಹೋದರೆ ಭೀಮಾರ್ಜುನಾದಿಗಳು ಹೇಳಿದ ತರದಲ್ಲಿ ನೀನು ಮಾಡಬಹುದು. ನಮಗಷ್ಟೇ ಬೇಕಾಗಿದೆ. ಪಕ್ಷ ನಾಯಕನನ್ನಿಸಿಕೊಂಡವನ ಅಭಿಪ್ರಾಯ ಒಂದು, ಅವನನ್ನು ಬೆಂಬಲಿಸಿಕೊಂಡಿರುವವರ ಉದ್ದೇಶವೇ ಒಂದು ಅಂತ ಆದರೆ ಸರಿಯಾದಂತಹ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಕಷ್ಟವಾಗುತ್ತದೆ. ಈಗ ಸಮಷ್ಟಿಯಲ್ಲಿ ಎಲ್ಲರೂ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಸಂಧಾನವೂ ಆದೀತು, ಸಂಗ್ರಾಮವೂ ಆದೀತು ಅನ್ನುವಂತಹ ನಿರ್ಣಯಕ್ಕೆ ಅವರು ಬಂದು ಮುಟ್ಟಿದ್ದಾರೆ. ಅಂದ ಮೇಲೆ ಕ್ಷತ್ರಿಯೋಚಿತವಾಗಿ ಮೊದಲಾಗಿ ಬಲವುಳ್ಳವನ್ನು ಮಾಡಬೇಕಾದದ್ದೇನು? ಸಂಧಾನ, ಸಂಗ್ರಾಮ. ನಿಜವಾದಂತಹ ಬಲವುಳ್ಳ ಕ್ಷತ್ರಿಯ ಪರರಿಗೆ ಹಿಂಸೆಯಾಗಬಹುದಾದಂತಹ ಸಂಗ್ರಾಮ ಏನು, ಅದು ಅನಿವಾರ್ಯವಾದಂತಹ ಕಾಲದಲ್ಲಿ ಮಾತ್ರ ಕೈಗೆತ್ತಿಕೊಳ್ಳಬೇಕಾದದ್ದು. ಅದನ್ನೇ ಮೊದಲಿನ ಉದ್ದೇಶವಾಗಿ ಯಾವ ಶಕ್ತಿಯನ್ನು ತೊಡಗಿಕೊಳ್ಳಕೂಡದು ಅಥವಾ ಅದರಲ್ಲಿ ತೊಡಗಿಸಿಕೊಳ್ಳಕೂಡದು. ಆ ದೃಷ್ಟಿಯಿಂದ ಧರ್ಮರಾಜನ ಅನಿಸಿಕೆ ಸಹಜ. ವೇದವ್ಯಾಸಾದಿಗಳಿಂದ ಪುರಸ್ಕೃತನಾಗುವವ ಅಂತ ಅರ್ಹತೆಯನ್ನು ಹೊಂದಿದವನ ನಿರ್ಣಯ ತಪ್ಪು ಬರುವುದಕ್ಕೆ ಇಲ್ಲಿ ಸಾಧ್ಯ. ಆದರೂ ಎಸಗುತ್ತಿರುವುದು ಸುಯೋಧನಲ್ಲಿ ಈ ಪ್ರಜ್ಞೆ ನಮಗೆ ಬೇಕೇ ಬೇಕಲ್ಲ. ಆದ್ದರಿಂದಲೇ ಸಂಧಾನವೇ ನಡೆಯುತ್ತದೆ ಎನ್ನುವುದಕ್ಕೆ ಯಾವ ನಿರ್ಣಯವೂ ಇಲ್ಲ. ಈಗಾಗಲೇ ಅವನ ಮನೋಗತವನ್ನು ಒಂದಕ್ಕಿಂತ ಹೆಚ್ಚು ಸಲ ಆಡಿ ತೋರಿಸಿ ಆಗಿದೆ. ಶತಾನಂದರ ಮೂಲಕ ಇರಬಹುದು ಅಥವಾ ಅವನೇ ನಿಯೋಜಿಸಿದಂತಹ ಸಂಜಯನ ಮೂಲಕ ಇರಬಹುದು. ದುರವನ್ನೇ ಅಪೇಕ್ಷಿಸುತ್ತಾ ನಿರೀಕ್ಷಿಸುತ್ತಿದ್ದಾನೆ ಸುಯೋಧನ ಅನ್ನುವುದು ಈಗಾಗಲೇ ಸ್ಪಷ್ಟವಾಗಿದೆ. ಅಷ್ಟಿದ್ದ ಮೇಲೆ ಸಂಧಾನವನ್ನು ಕೈಗೊಳ್ಳುವಲ್ಲಿ ಮುಂದಿನ ಹಂತ ಏನು ಅನ್ನುವುದರ ಬಗ್ಗೆ ನಾವು ಇಲ್ಲಿಯೇ ಯೋಚಿಸಬೇಕಾಗ್ತದಲ್ಲ. ಆದ್ದರಿಂದ ನನಗೀಗ ಸಮಾಧಾನ ಆದದ್ದು ಅನ್ನೋದು ನಾನು ಇದ್ದಬೇಕು ಅನ್ನೋ ದೃಷ್ಟಿಯಿಂದ ಆಗಲಿ ಹೊರಡೋಣ, ಸಂಧಾನ ಕಾರ್ಯದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳೋಣ. ಈ ನಿರ್ಣಯದಿಂದ ನಾನಿರುವ ಕಾಲಕ್ಕೆ ನಮ್ಮ ತಂಗಿಯಾದಂತಹ ದ್ರುಪದಲ್ಲೇ ಬಂದು ಪಾದಮೂಲದಲ್ಲಿ ಬಿದ್ದು ಹೊರಳಾಡುವುದಕ್ಕೆ ತೊಡಗಿದರು. ಬಿಚ್ಚಿದ ಕೇಶರಾಶಿಯಿಂದಲೇ ಕಣ್ಣೀರನ್ನು ಹರಿಸುತ್ತಾ ನನ್ನ ಪಾದವನ್ನ ಉದಕದಿಂದಲೇ ತೊಳೆಯುವುದಕ್ಕೆ ಮುಂದಾದರು. ಆ ಕಾಲಕ್ಕೆ ಅವಳಿಗೆ ಆಶ್ವಾಸನೆಯನ್ನು ಕೊಟ್ಟು, ಬೆದರದೆ ನಮ್ಮ ಹೇಳು, ಯೋಚಿಸಬೇಡ, ನಿನ್ನ ತುರುಬು ಕಟ್ಟಿಸುವಂತಹ ಕಾಲ ಒದಗಿದೆ. ತಂದೆ ವಸುದೇವನ ಆಣೆ, ಹೆತ್ತಬ್ಬೆಯಾದಂತಹ ದೇವಕಿ ಆಣೆ, ನಿನ್ನ ತುರುಬು ಕಟ್ಟಿಸುವಂತಹ ಕಾರ್ಯ ನಾನು ಮಾಡ್ತೇನೆ ಅನ್ನುವಂತಹ ಭರವಸೆಯ ಮಾತುಗಳನ್ನು ಹೇಳಿದ್ದೆ. ಬಹುಶಃ ಇದನ್ನು ಕೇಳಿಸಿಕೊಂಡಾಗ ಪಕ್ಕನೆ ಅರ್ಥ ಹೇಗಾದೀತು. ಹಾಗಿದ್ರೆ ಯುದ್ಧಾಪೇಕ್ಷೆಯಿಂದಲೇ ಕೃಷ್ಣ ಹೊರಟಿದ್ದಾನೇನೋ, ತುರುಬು ಕಟ್ಟಿಸುವುದಕ್ಕೆ ತಾನು ಅನುಕೂಲನಾಗ್ತೇನೆ ಅನ್ನುವಂತಹ ಮಾತುಗಳನ್ನು ಆಡಿದನಲ್ಲ. ಯುದ್ಧವೇ ನಮ್ಮ ಅಪೇಕ್ಷೆ ಅಂತ ಅದರ ಅರ್ಥ ಅಲ್ಲ. ಅನಿವಾರ್ಯವಾಗಿ ಯುದ್ಧವಾಗುತ್ತದೆ, ಅದು ಪ್ರಶ್ನೆ ಬೇರೆ. ಶಾಂತಿ ಸಂಧಾನದ ಮೂಲಕವಾಗಿ ಈಗ ಸಾಧ್ಯವಾಗುತ್ತದೆ ಅಂತ ಆದ್ರೆ ಶಾಂತಿಯಿಂದಲೇ
ಬಗೆಹರಿಸಿಕೊಳ್ಳಬೇಕು. ಯುದ್ಧ ಒಂದು ಅನಿವಾರ್ಯವಲ್ಲದೇ ಇದ್ದಂತಹ ಸ್ಥಿತಿಯಲ್ಲಿ ಯುದ್ಧ ನಮ್ಮ ನಿರೀಕ್ಷೆಯಲ್ಲ. ಒಂದು ವೇಳೆ ಯುದ್ಧ ಆಗದೇ ಇದ್ರೆ ತುಳುಬಗಟ್ಟುವುದಕ್ಕೆ ಅದಕ್ಕೆ ಬೇರೆಯಾದಂತಹ ಮಾರ್ಗಗಳುಂಟು. ಅಂತಹ ಪ್ರತಿವಿಧಿಗಳನ್ನು ಮಾಡಿ ಅದನ್ನು ಆಮೇಲೆ ಮುಂದುವರಿಸಬಹುದು. ಅದನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕಾದ ಸ್ಥಿತಿ ಇಲ್ಲ. ಈ ನಿರ್ಣಯದಿಂದ ಈ ಸಲ ನಿನ್ನ ತುಳುಬಗಟ್ಟಿಸ್ತೇನೆ ಈ ಬಗೆಯ ಮಾತನ್ನು ಆಕೆಗೆ ಕೊಟ್ಟರು. ಸಮಾಧಾನವನ್ನು ಹೊಂದಿದ್ದಾರೆ. ಮಂಗಲ ಮುಹೂರ್ತ ಈಗ ಸನ್ನಿಹಿತವಾಗಿದೆ ಅನ್ನುವುದು ಸ್ಪಷ್ಟ.